ಗಿಲ್ಲಿ ನಟ ಅವರು ಮೊನ್ನೆ ಒಂದು ಸಿನಿಮಾವನ್ನ ಅನೌನ್ಸ್ ಮಾಡ್ತಾರೆ. ಪಳಾರ್ ಎಂಬ ಒಂದು ಸಿನಿಮಾದಲ್ಲಿ ಗಿಲ್ಲಿ ಅವರು ಹೀರೋ ಆಗಿ ನಟಿಸ್ತಾ ಇದ್ದಾರೆ. ಶೂಟಿಂಗ್ ಕೂಡ ಇನ್ನೇನು ನಾಳಿದಿಂದ ಸ್ಟಾರ್ಟ್ ಆಗುತ್ತೆ. ಅದರ ಜೊತೆಗೆ ಎಲ್ಲರೂ ಕೂಡ ಪ್ರಶ್ನೆನ ಕೇಳ್ತಾರೆ, ಹೀರೋಯಿನ್ ಯಾರು ಅಂತ. ಫಸ್ಟಿಗೆ ಶ್ರೀಲೀಲಾ ಅವರ ಫೋಟೋವನ್ನ ತೋರಿಸಿದ್ರು ಚಿತ್ರತಂಡ. ಆದ್ರೆ ಅದು ಅಲ್ಲ, ಅದು ಸುಮ್ಮನೆ ತೋರಿಸಿದ್ವು ಅಂತ ಕ್ಲಾರಿಫೈ ಮಾಡ್ತಾರೆ. ಹಾಗಾದ್ರೆ ಹೀರೋಯಿನ್ ಯಾರು, ಕಾವ್ಯನ ಹೀರೋಯಿನ್ ಅಂತ ಕೇಳಿದ್ರೆ ಅದು ಕ್ಯೂರಿಯಾಸಿಟಿ ಆಗಿ ಇರ್ಲಿ, ಮುಂದೆ ತಿಳಿಸ್ತೀವಿ, ಮುಂಬರುವ ದಿವಸಗಳಲ್ಲಿ ಎಲ್ಲ ಮಾಹಿತಿಯನ್ನ ಕೊಡ್ತೀವಿ ಅಂತ ಚಿತ್ರತಂಡ ಹೇಳ್ತಾರೆ. ಗಿಲ್ಲಿನೂ ಕೂಡ ಬಾಯ್ ಬಿಡೋದಿಲ್ಲ. ಸೊ ಎಲ್ಲರೂ ಕೂಡ ಒಂದು ಅಸಂಪ್ಷನ್ ಅನ್ನ ಮಾಡ್ಕೋತಾರೆ, ಕಾವ್ಯ ಅವರೇ ಸೂಟ್ ಆಗೋದು, ಕಾವ್ಯ ಅವರೇ ಹೀರೋಯಿನ್ ಅಂತ ಒಂದು ಮಾತುಗಳು ಕೂಡ, ಡಿಸ್ಕಷನ್ಗಳು ಕೂಡ ಕೇಳಿ ಬರ್ತಾ ಇರುತ್ತೆ. ಕಮೆಂಟ್ಸ್ ಗಳಿಂದ ತುಂಬಾ ಜನ ಸಹ ಗಿಲ್ಲಿ ಕಾವ್ಯ ಅವರ ಹೀರೋಯಿನ್ ಹೊಸ ಸಿನಿಮಾದಲ್ಲಿ, ಪಳಾರ್ ಸಿನಿಮಾದಲ್ಲಿ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಇದೀಗ ಕಾವ್ಯ ಅವರು ಕೆಲವು ಫೋಟೋಸ್ ಗಳನ್ನ ಶೇರ್ ಮಾಡುವ ಮೂಲಕ ಅದು ಕೇವಲ ಏನು ಹೂವಪ್ಪೋಗಳು ಅಷ್ಟೇ, ನಾನು ಗಿಲ್ಲಿ ಜೊತೆಗೆ ಚಿತ್ರದಲ್ಲಿ ನಟಿಸ್ತಾ ಇಲ್ಲ ಅಂತ ಇದೀಗ ಕ್ಲಾರಿಟಿಯನ್ನ ಕೊಡುವ ಮೂಲಕ ಅದಕ್ಕೆ ಒಂದು ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಹೌದು, ಪಳಾರ್ ಸಿನಿಮಾದಲ್ಲಿ ಕಾವ್ಯ ನಡೆಸ್ತಿದ್ದಾರೆ ಅಂತ ಕೆಲವರು ಅಂದ್ಕೊಂಡಿದ್ರು, ಊಹಿಸ್ಕೊಂಡಿದ್ರು. ಬಟ್ ಗಿಲ್ಲಿ ಅವರ ಜೊತೆಗೆ ಕಾವ್ಯ ಅವರು ನಡೆಸ್ತಾ ಇಲ್ವಂತೆ. ಗಿಲ್ಲಿ ಅವರ ಪಳಾರ್ ಚಿತ್ರದಲ್ಲಿ ಬೇರೆ ಯಾವುದೋ ಹೊಸ ನಟಿ ನಟಿಸ್ತಾ ಇರೋದು. ಸೊ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಕಾವ್ಯ. ನಾನು ಸಿನಿಮಾದಲ್ಲಿ ನಟಿಸ್ತಾ ಇಲ್ಲ, ಜಸ್ಟ್ ವಿಶ್ ಮಾಡಿದ್ದೀನಿ ಅಷ್ಟೇ, ನನಗೂ ಒಂದು ಸಿನಿಮಾಗೂ ಸಂಬಂಧ ಇಲ್ಲ ಎನ್ನುವಂತ ಒಂದು ಮಾತನ್ನ ಕಾವ್ಯ ಅವರು ಕ್ಲಾರಿಟಿಯನ್ನ ಕೊಡುವ ಮೂಲಕ ತಿಳಿಸಿದ್ದಾರೆ. ತುಂಬಾ ಜನರಿಗೆ ಇಷ್ಟ ಆಯ್ತು ಗಿಲ್ಲಿ ಮತ್ತೆ ಕಾವ್ಯ ಒಟ್ಟಿಗೆ ನಟಿಸಬೇಕು ಅಂತ. ಬಟ್ ಮುಂದೆ ಒಂದು ದಿವಸ ಆತರ ಸ್ಕ್ರಿಪ್ಟ್ ಮತ್ತೆ ಪ್ರೊಡ್ಯೂಸರ್, ಡೈರೆಕ್ಟರ್ ಎಲ್ಲ ಸಿಕ್ಕರೆ ನಟಿಸುವಂತ ಸಾಧ್ಯತೆ ಇದೆ. ಬಟ್ ಈ ಒಂದು ಮೊದಲ ಸಿನಿಮಾದಲ್ಲಿ ಏನು ನಟಿಸ್ತಾ ಇಲ್ಲ ಗಿಲ್ಲಿ ಜೊತೆ ಕಾವ್ಯ ಅವರು. ಒಂದೊಳ್ಳೆ KVN ಪ್ರೊಡಕ್ಷನ್ ಅಲ್ಲಿ ಇದೀಗ ಗಿಲ್ಲಿ ಅವರು ಕೆಲಸವನ್ನ ಶುರು ಮಾಡ್ತಾ ಇದ್ದಾರೆ. ಒಂದು ಒಳ್ಳೆ ಟೀಮ್ ವರ್ಕ್ ಆಗಿ ಮತ್ತೆ ಎಲ್ಲ ಚೆನ್ನಾಗಿ ಶುರು ಆಗ್ತದೆ, ಸ್ಟಾರ್ಟ್ ಆಗ್ತಾ ಇದೆ. ಗಿಲ್ಲಿ ಅವರ ಒಂದು ಸಿನಿಮಾ ಇನ್ನು 1 ವರ್ಷದೊಳಗೆ ರಿಲೀಸ್ ಆಗುತ್ತಂತೆ. ಅದಕ್ಕಾಗಿ ಜನರು ಕೂಡ ಕಾಯ್ತಾ ಇದ್ದಾರೆ. ತುಂಬಾ ಜನರಿಗೂ ಕೂಡ ಇಷ್ಟ. ಅದಕ್ಕೆ ಬಂಡಿ ಮಕ್ಕಳಮ್ಮ ದೇವಸ್ಥಾನದಲ್ಲಿ ಅವರು ಸಿನಿಮಾ ಮುಹೂರ್ತವನ್ನ ಮಾಡ್ತಾರೆ. ಗಿಲ್ಲಿ ನಟ ಅವರು ಸಿನಿಮಾ ಪ್ರೆಸ್ ಮೀಟ್ ಅನ್ನು ಸಹ ಮಾಡ್ತಾರೆ, ಮಾತನಾಡ್ತಾರೆ, ಸಿನಿಮಾ ಕುರಿತು ಸ್ವಲ್ಪ ಚರ್ಚೆನ ಮಾಡ್ತಾರೆ. ಇದು ಕಾಮಿಡಿ ಪ್ಲಸ್ ಸಿನಿಮಾ ಓರಿಯೆಂಟೆಡ್ ಏನು ಹೀರೋ ರೋಲ್ ಇರುತ್ತೆ. ಒಂದು ಮಾಸ್ ಆಗೇನು ಇರೋದಿಲ್ಲ, ಫೈಟಿಂಗ್ ಕೂಡ ಅಷ್ಟಾಗಿ ಏನೋ ಇರೋದಿಲ್ಲ, ಒಂದು ಫೈಟಿಂಗ್ ಏನೋ ಇರ್ಬೋದಂತೆ. ಅದು ಬಿಟ್ರೆ ಹಳ್ಳಿಯಲ್ಲಿ ನಡೆಯುವಂತ ಒಂದು ಕಥೆಯನ್ನ ಇಟ್ಕೊಂಡು ಇದೀಗ ಸಿನಿಮಾ ಮಾಡ್ತಾ ಇರುವಂತದ್ದು. ಸೊ ಹೀಗಾಗಿ ಎಲ್ಲ ಒಂದು ಸೊಗಡು, ಹಳ್ಳಿಯ ಸೊಗಡು ಜೊತೆಗೆ ಕಾಮಿಡಿ, ಏನೀಗ ಶರಣ್ ಮತ್ತೆ ಚಿಕ್ಕಣ್ಣ ಅವರನ್ನ ನೋಡಿರ್ತೀವಲ್ಲ, ಅದೇ ರೀತಿ ಗಿಲ್ಲಿ ಅವರು ಕೂಡ ಲಾಂಚ್ ಆಗ್ತಿರೋದು. ಅವರು ಕೂಡ ಮುಂಚೆ ಕಾಮಿಡಿ ಎಲ್ಲವನ್ನು ಕೂಡ ಮಾಡ್ತಿದ್ರು, ಹೀರೋ ಆಗಿ ಲಾಂಚ್ ಆಗಿಲ್ವಾ. ಅವ್ರದ್ದು ಹೀರೋಯಿಸಮ್ ಮತ್ತೆ ಕಾಮಿಡಿ ಎರಡು ಕೂಡ ಇರುತ್ತೆ. ಅದೇ ರೀತಿ ಗಿಲ್ಲಿ ಅವ್ರದ್ದು ಕೂಡ ಹೀರೋ ಪ್ಲಸ್ ಕಾಮಿಡಿ ಎರಡು ಕೂಡ ಇರುತ್ತಂತೆ. ಸೊ ಎಲ್ಲರೂ ಕೂಡ ತಪ್ಪದೆ ವಿಶ್ ಮಾಡಿ. ಒಟ್ಟಾರೆ ಈಗ ಎಲ್ರಿಗೂ ಕೂಡ ಒಂದು ಸಿಕ್ತು ವಿಚಾರ ಗೊತ್ತಾಯ್ತು, ಕಾವ್ಯ ಮತ್ತೆ ಗಿಲ್ಲಿ ಅವರು ಈ ಸಿನಿಮಾದಲ್ಲಿ ನಟಿಸ್ತಾ ಇಲ್ಲ, ಗಿಲ್ಲಿ ಅವರ ಜೊತೆಗೆ ಹೀರೋಯಿನ್ ಅಲ್ಲ ಕಾವ್ಯ ಅವರು ಅಂತ.